ಅದಾದಮೇಲೆ ಫೈನಲಿ ವಿ ಆರ್ ಒನ್ ಅಂತ ಈ 3 ಗಂಟೆ ಹಾಕಿಸ್ಕೊಳ್ಳೋಕ್ಕೋಸ್ಕರ ಎಷ್ಟೋ ಪ್ರೇಮಿಗಳು ಕಾಯ್ತಾ ಇರ್ತಾರೆ. ಅದರಲ್ಲಿ ನಾವು ಒಬ್ಬರು. ಬೆಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಏನಪ್ಪ ವ್ಲಾಗ್ ಅಂದರೆ, ನೀವೇ ತಮ್ಮನೇಲಿ ನೋಡಿರ್ತೀರ, ಇವತ್ತು ನನ್ನ ಮದುವೆ ವ್ಲಾಗ್ ಇದೆ. ಆ್ಯಂಡ್ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗಾಗಲೇ ನಾನು ಹಳದಿ ವ್ಲಾಗ್ನ ಹಾಕಿದ್ದೀನಿ. ಸೊ ಹಳದಿ ವ್ಲಾಗ್ ಬಿಟ್ಟರೆ, ಮದುವೆ ವ್ಲಾಗ್ ಬಿಟ್ಟರೆ ನಾನು ಇನ್ಯಾವ ವೀಡಿಯೋಸ್ಗಳು ಮಾಡಿಲ್ಲ. ಇನ್ನೆಲ್ಲ ಬರೀ ಟೆಂಪಲ್ಗೆ ಹೋಗಿರೋದೆ. ಸೊ ಅವತ್ತಿನ ನನ್ನ ಮದುವೆ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಸಾರಿ, ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತನ್ನ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಆಫ್ಟರ್ ಲವ್ ಮಾಡಿ 2 ಇಯರ್ಸ್ ಆದಮೇಲೆ ಮದುವೆ ಆಗ್ತಾಯಿದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಆ್ಯಕ್ಚುಲಿ ಇಷ್ಟಪಟ್ಟವ್ರನ್ನ ಮದುವೆ ಆಗೋದು ತುಂಬ ಅಂದರೆ ತುಂಬ ಕಷ್ಟ. ಅಂಥದ್ರಲ್ಲಿ ನಾವು ಇಷ್ಟಪಟ್ಟು ಮನೆಯವ್ರನ್ನೆಲ್ಲ ಒಪ್ಪಿಸಿ ಇಲ್ಲಿವರೆಗೂ ಬಂದು ನಿಂತಿದೆ. ಆಗಸ್ಟ್ 18th, ಸೋ ಮೆಮೊರೇಬಲ್ ಡೇ ಆಫ್ ಮೈ ಲೈಫ್. ಅವ್ರ ಮನೆಯವರೆಲ್ಲ ಒಪ್ಕೊಂಡಾಗ ನಮ್ಮ ಮನೇಲಿ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ನಮ್ಮ ಮನೇಲಿ ಓಕೆ ಅಂದಾಗ ಅವ್ರ ಮನೇಲಿ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಹಂಗೆ ಮುಂದೆ ಹೋಗ್ತಾಯಿತ್ತು. ಸೊ ಫೈನಲಿ ಆಗಸ್ಟ್ 18th ನಮ್ಮಿಬ್ಬರ ಮದುವೆ ಆಗಿದ್ದು. ನಾನು ಮಾರ್ನಿಂಗೇ ಮೇಕಪ್ ಆರ್ಟಿಸ್ಟ್ನ ಕರೆಸಿದ್ದೆ. ತುಂಬ ಚೆನ್ನಾಗಿ ಬ್ರೈಡಲ್ ಮೇಕಪ್ ಮಾಡಿದ್ದಾರೆ. ಸೊ ನನ್ನ ದಾರ ಇದ್ದಿದ್ದು 12 ಗಂಟೆ, ನಾನು ಎದ್ದಿದ್ದು ಮಾರ್ನಿಂಗ್ ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ದೀನಿ. ಎಲ್ಲ ರೆಡಿಯಾಗಿದ್ದೀನಿ, ರೀಲ್ಸ್ ಮಾಡಬೇಕು. ಲಕ್ಷ್ಮಿ ಹಂಗೆ ಕಾಣ್ತೀಯಮ್ಮಿ, ದೃಷ್ಟಿನ ತೆಗಿಲೇ ನಮ್ಮಿ. ಎಲ್ಲ ರೀಲ್ಸ್ ಮಾಡಿ ಫೋಟೋ ತಗೊಂಡಾದ್ಮೇಲೆ ತುಂಬ ಬೇಜಾರಾಗುತ್ತೆ. ಇಷ್ಟು ವರ್ಷ ಅಪ್ಪ ಅಮ್ಮನ ಜೊತೆ ಇದ್ದು ಈಗ ಓಡ್ತಾ ಇದ್ದೀವಿ ಅಂದರೆ ಏನು ಮಾಡೋಕ್ಕಾಗಲ್ಲ. ಹೆಣ್ಣಂತ ಇಟ್ಮೇಲೆ ಹೋಗಲೇಬೇಕಲ್ವ. ಸೊ ಅಲ್ಲಿಂದ ಕರಿಘಟ್ಟಕ್ಕೆ ಹೋದೋ. ಸೊ ಮೈದಲ್ಲಿ ನಾನು ವೀಡಿಯೋಸ್ ಮಾಡಿಸಿದ್ದೀನಿ. ಕರಿಘಟ್ಟಕ್ಕೆ ಹೋದಾದ್ಮೇಲೆ ಅಲ್ಲಿಂದ ಇವರು ಬಂದಿದ್ದರು. ಸೊ ಅವರೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ತುಂಬ ಅಳು ಬರೋ ಥರ ಫೀಲ್ ಆಗ್ತಿದೆ. ಯಾಕೆಂದರೆ ಕಾದು ಮದುವೆ ಆಗೋರಿಗೆ ಮಾತ್ರ ಗೊತ್ತಿದೆ ಫೀಲ್ ಏನಂತ. ಸಖತ್ ಖುಷಿ ಆಗ್ತೈತೆ. ಇಷ್ಟಪಟ್ಟ ಜೊತೆ ಮದುವೆ ಆಗ್ತೈತಾ ಅಂತ ಕನಸು ಅನಿಸ್ಬಿಟ್ಟಿತ್ತು. ಬಟ್ ತುಂಬ ಖುಷಿ ಆಯಿತು. ನಾನು ಕರಿಘಟ್ಟಲ್ಲಿ ಮದುವೆ ಆಗಿದ್ದು ನಮ್ಮದು. 11 o'clock ದಾರೆ ಇದ್ದಿದ್ದು. ಅವ್ರದ್ದು ಅವರ ಎಕ್ಸ್ಚೇಂಜ್ ಆಯಿತು, ನಮ್ಮದು ಅವರ ಎಕ್ಸ್ಚೇಂಜ್ ಆಗಿ ಫೋಟೋಸ್ ವೀಡಿಯೋಸ್ಗಳೆಲ್ಲ ಅಂತೆಲ್ಲ ತೆಗೆಸ್ಕೊಂಡು ಅದಾದಮೇಲೆ ಫೈನಲಿ ವಿ ಆರ್ ಒನ್ ಅಂತ ಈ 3 ಗಂಟೆ ಹಾಕಿಸ್ಕೊಳ್ಳೋಕ್ಕೋಸ್ಕರ ಎಷ್ಟೋ ಪ್ರೇಮಿಗಳು ಕಾಯ್ತಾ ಇರ್ತಾರೆ. ಅದರಲ್ಲಿ ನಾವು ಒಬ್ಬರು. ನಾವು ಲವ್ ಮಾಡಿ 2 ಇಯರ್ಸ್ ಅಷ್ಟರಲ್ಲಿ ಮದುವೆ ಆಗ್ತಾಯಿದ್ದೀವಿ. ಏಕೆಂದರೆ ಮನೇಲಿ ನಾವು ಲವ್ ಮಾಡಿ 4 months ಅಷ್ಟರಲ್ಲೇ ಗೊತ್ತಾಗಿತ್ತು. ಬಟ್ ಮನೇಲಿ ಅಪ್ಪ ಅಮ್ಮ ಮಾಡಲ್ಲ ಅಂತೆಲ್ಲ ಸ್ವಲ್ಪ ಡಿಲೇ ಮಾಡಿದ್ರು. ಅದಾದಮೇಲೆ ಹೋಗ್ತಾ ಒಳ್ಳೆ ಹುಡುಗ ಅಂತ ಸ್ವಲ್ಪ ಅವ್ರಿಗೆ ಅನಿಸಿ ಹಾಗೆ ಮುಂದೆ ಹಾಕೋ ಹೋಗಿ ಆಮೇಲೆ ಇವಾಗ ನಮ್ಮ ಲವ್ ಮಾಡಿ 2 ವರ್ಷ ಆದಮೇಲೆ ಮದುವೆ ಮಾಡಿಕೊಟ್ಟಿದ್ದಾರೆ. ಸಖತ್ ಖುಷಿ ಆಯಿತು. ನಮ್ಮ ಈ ಲವ್ ಸ್ಟೋರಿ ಬ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಫನ್ ಇದೆ, ಎಮೋಷ್ನಲ್ ಇದೆ. ನಿಮ್ಗೆ ಕೇಳಬೇಕು ಲವ್ ಸ್ಟೋರಿ ಬ್ಲಾಗ್ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೆಚ್ಚು ಕಮೆಂಟ್ ಬಂದಿದ್ದರೆ ನಾವು ಲವ್ ಸ್ಟೋರಿ ಮದುವೆ ಆಗಿ ಸಪ್ತಪದಿನೂ ಕೂಡ ತುಳಿದಾಯಿತು. 7 ಜನ್ಮದಲ್ಲೂ ಕೂಡ ನಿಮ್ಮ ಜೊತೆನೇ ಇರ್ತೀನಿ ಎಂದು. ಆ್ಯಂಡ್ ಮದುವೆದು ಮತ್ತು ಸಪ್ತಪದಿದು ಬಿಟ್ಟರೆ ಇಷ್ಟೇ ವಿಡಿಯೋ ಮಾಡಿರೋದು. ಆ್ಯಂಡ್ ಈ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಸಪ್ತಪದಿ ಎಲ್ಲ ತುಳಿದಾದ್ಮೇಲೆ ಇನ್ನೇನು ಮದುವೆ ಎಲ್ಲ ಆದಮೇಲೆ ಇನ್ನು ಗಂಡನ ಮನೆಗೆ ಹೋಗಬೇಕು. ಅವಾಗ ಆಗೋ ಫೀಲ್ ಮಾತ್ರ ಸಖತ್ ಬರುತ್ತೆ. ಯಾವುದೇ ಹೆಣ್ಣಿಗಾಗಲಿ ಇಷ್ಟು ವರ್ಷ ಅಪ್ಪ ಅಮ್ಮ ಸಾಕಿ ಮದುವೆಯಾಗಿ ಕೊಡ್ತಾಯಿದ್ದಾರೆ. ಇದೊಂದು ಅಪ್ಪ ಅಮ್ಮ ಹೇಳೋ ಮಾತು.
ನಮ್ಮ ಮಗಳಲ್ಲ ನಿಮ್ಮ ಮಗಳು ಅಂತೇಳಿ ಮುಂದೆ ಕಳಿಸ್ತಾರೆ. ಬಟ್ ತುಂಬ ಅಂದರೆ ತುಂಬ ಫೀಲ್ ಆಗುತ್ತೆ ಆ ಕ್ಷಣಕ್ಕೆ. ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಯಾವ ಥರ ಹಿಂಗೆ ಅನ್ನೋದು ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಬಟ್ ಗಂಡ ಒಬ್ಬ ಜೊತೆಗಿದ್ದರೆ ಯಾವುದೇ ಹೆಣ್ಣಾಗಲಿ ತವ್ರ ಮನೆ ಅಷ್ಟು ನೆನ್ಪು ಮಾಡ್ಕೊಳ್ಳಲ್ಲ. ಗಂಡ ಒಬ್ಬ ಒಳ್ಳೆಯ ರಾಜ್ಯ ಅಷ್ಟೇ ಸಾಕು ಒಂದು ಹೆಣ್ಣಿಗೆ, ಇನ್ನೇನು ಬೇಕಾದಕ್ಕಿಂತ. ಅಕ್ಕ ಅಪ್ಪ ಅಮ್ಮ ಫ್ಯಾಮಿಲಿನೆಲ್ಲ ಬಿಟ್ಟು ಹೋಗ್ತಿರೋದು ತುಂಬ ಅಂದರೆ ತುಂಬ ಕಷ್ಟ ಆಗ್ತು ಅವತ್ತು. ಬಟ್ ಅಪ್ಪ ಅಮ್ಮ ಹೇಳೋ ಒಂದು ಮಾತು, ನಮ್ಮ ಮಗಳು ಮುಂದೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ನನ್ನ ಅಪ್ಪ ಅಮ್ಮ ಅಕ್ಕ ಫ್ಯಾಮಿಲಿನೆಲ್ಲ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತೀನಿ. ಲವ್ ಯು ಲಾಟ್ಸ್ ಅಪ್ಪ ಅಮ್ಮ.